ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ಬಲರಾಮ ಸಾತ್ಯಕ್ಕೆ ಹತ್ತಿರಕ್ಕೆ ಬಂದ್ಬಿಟ್ಟು ಕೃಷ್ಣ ಹೆಣ್ಣಿಗ ಇದ್ದ ಹಾಗೆ ಹೆಂಗಸರ ಮಾತನ್ನು ಕೇಳ್ತಾನೆ ಅಂತ ಒಂದು ರೀತಿಯ ತಿರಸ್ಕಾರದಿಂದ ಮಾತಾಡ್ತಾನೆ. ಆಗ ಆ ಮಾತನ್ನು ಕೇಳಿ ಯುಯುಧಾನನಿಗೆ ಹಿಂದಿನ ನೆನಪೆಲ್ಲನೂ ಆಗತ್ತೆ. ಕೃಷ್ಣನ ಮಗನ ಮದುವೆನಲ್ಲಿ ರುಕ್ಮಿಣಿಯ ಅಣ್ಣನನ್ನು ಬಲರಾಮ ಕೊಂದಿದ್ದು, ಇದರಿಂದ ಬಲರಾಮನ ವಿರುದ್ಧ ರುಕ್ಮಿಣಿ ತಿರುಗಿ ಬಿದ್ದಿದ್ದು ಪ್ರತಿಯೊಂದು ಅವನಿಗೆ ನೆನಪಾಗತ್ತೆ. ಅನಂತರ ನೀನು ಮಾಡಿದ್ದು ತಪ್ಪಲ್ವಾ ಅಂತ ಕೂಡ ಇವನು ಕೇಳ್ತಾನೆ. ಅವನು ಏನು ಉತ್ತರಿಸದೆ ಹೊರಟೋಗಿರ್ತಾನೆ. ಈಗ ಅವನು ಹೋದ ನಂತರ ಕೂಡ ಮತ್ತೆ ಯುಯುಧಾನನ ಮನಸ್ಸು ಆಗಿನ ಕಂಸನ ಕಾಲದಲ್ಲಿ ಇದ್ದಂತಹ ಆಡಳಿತ, ಆಗ ತನ್ನನ್ನು ಕೂಡ ಸೆರೆಮನೆಗೆ ಅಟ್ಟಿದ್ದು ಇದೆಲ್ಲವೂ ನೆನಪಾಗತ್ತೆ. ಯಾವತ್ತಾದ್ರೂ ಒಂದು ದಿವಸ ಈ ರಾಜನನ್ನು ಮುಗಿಸ್ಬಿಡ್ಬೇಕು ಅಂತ ತನ್ನಂಗೆ ಮತ್ತು ತನ್ನಂಥವ್ರ ಮನಸ್ಸಲ್ಲೂ ಬಂದಿತ್ತಲ್ವಾ ಅಂತ ಯುಯುಧಾನ ಅಂದ್ಕೊಳ್ತಾನೆ. ಮನಸ್ಸು ನೆನಪಿನಿಂದ ಹೊರಗಡೆಗೆ ಬರುತ್ತೆ. ಅಷ್ಟರಲ್ಲಿ ದೂರದಲ್ಲಿ ಒಂದು ದೊಡ್ಡ ಅಲೆ ಎದ್ದಿರೋದು ಕಾಣುತ್ತೆ. ಸಮುದ್ರದ ಬೆಳದಿಂಗಳನ್ನೆಲ್ಲ ತನ್ನ ತಿಳಿ ಹಸಿರು ಗಾತ್ರದಲ್ಲಿ ನೂಕ್ತಾ ಮುಂದೆ ಬರ್ತಾ ಇದೆಯಾ ಅದು ಅಂತ ಅನಿಸುತ್ತೆ ಇವನಿಗೆ. ಈ ರಾತ್ರಿನಲ್ಲಿ ಇಲ್ಲಿ ಕೂತಿದ್ದಕ್ಕೂ ಕೂಡ ಸಾರ್ಥಕ ಆಯಿತು. ಇಷ್ಟು ಸುಂದರವಾದ ದೃಶ್ಯ ತನಗೆ ಕಣ್ಣಿಗೆ ಬಿತ್ತು ಅಂತ ಅಂದ್ಕೊಳ್ತಾನೆ. ಮತ್ತು ಆ ಅಲೆ ಮುಂದೆ ಉರುಳಿ ಬರೋದನ್ನು ನೋಡೋದ್ರಲ್ಲೇ ಅವನು ಮಗ್ನನಾಗ್ತಾನೆ. ಇನ್ನೂ ಒಂದು ರೀತಿಯ ಸಂಭ್ರಮ ನರಮಂಡಲವನ್ನೆಲ್ಲ ಇದ್ದಕ್ಕಿದ್ದ ಹಾಗೆ ವ್ಯಾಪಿಸಿದ ಹಾಗೆ ಅನಿಸುತ್ತೆ ಅವನಿಗೆ. ಈ ರೀತಿಯ ಅಪರಿಮಿತ ಸಂಭ್ರಮ ತನ್ನಲ್ಲಿ ಇತ್ತೀಚೆಗೆ ಹುಟ್ಟೇ ಇರಲಿಲ್ವಲ್ಲ. ಇದ್ದಕ್ಕಿದ್ದ ಹಾಗೆ ನೆನಪು ಬರುತ್ತೆ. ಬಾಲ್ಯದಲ್ಲಿ ಒಂದು ಸಲ ಈ ಥರ ಸಂಭ್ರಮ ತನಗಾಗಿತ್ತು. ತನಗೊಬ್ಬನಿಗೆ ಅಲ್ಲ, ಇಡೀ ಮಧುರೆಗೆ ಮತ್ತು ಮಥುರೆಯ ಜನಪದಕ್ಕಾಗಿತ್ತು. ಅದು ಯಾವಾಗ ಅಂದರೆ ಅರಮನೆ ಆವಾರದಲ್ಲಿ ತುಂಬಿದ ಜನಸ್ತೋಮದೆದುರು ಯಾರು ಕಲ್ಪಿಸೋಕ್ಕೆ ಅಸಾಧ್ಯ ಆಗೋ ಅಂಥ ಸಮಯದಲ್ಲಿ ಅದು ನಡೆದಿತ್ತು. ಅದಾಗಿದ್ದು ಕೃಷ್ಣ ನೆಗೆದು ಕಂಸನನ್ನು ಸಮೀಪಿಸಿ ಕೊಂದು ಕೆಡವಿದಾಗ ಜುಮ್ಮನ್ನಕ್ಕೆ ಶುರುವಾದ ತನ್ನ ಮೈ ನಿಶ್ಚೇಷ್ಟಿತವಾಗುವಷ್ಟು ಸಂಭ್ರಮ ಆಗಿತ್ತವಾಗ. 18 ವರ್ಷದ ಕೃಷ್ಣ ಆಯುಧೋತ್ಸವವನ್ನು ನೋಡಲಿಕ್ಕೆ ಅಂತ ಇದೇ ಬಲರಾಮನ ಜೊತೆಗೆ ರಜಭೂಮಿಯಿಂದ ಮಥುರೆಗೆ ಬಂದಿದ್ದಂತೆ. ಅದು ಮೊದಲನೇ ಸಲ. ತನ್ನ ಸೈನ್ಯದ ಆಯುಧಗಳ ಪ್ರದರ್ಶನವನ್ನು ಇಂದ್ರನ ಹೆಸರಿನಲ್ಲಿ ವರ್ಷಕ್ಕೊಮ್ಮೆ ಆ ಕಂಸ ಮಾಡ್ತಾ ಇದ್ದ. ಅಂದರೆ ತಾನು ಇಂದ್ರನ ಸಮಾನ, ಇಂದ್ರನ ಅಂಶನೇ ತಾನು ಅಂತ ಪ್ರಜೆಗಳ ಮನಸ್ಸಿನಲ್ಲಿ ಹುಟ್ಟಿಸಿ ಗಟ್ಟಿ ಮಾಡುವಂತಹ ಉತ್ಸವ ಅದಾಗಿತ್ತು. ಸಾಕ್ಷಾತ್ ರಾಜ ಕಂಸನೇ ಹಿಡಿದು ಹೊಡೆಯೋ ಬಿಲ್ಲನ್ನು ಆಯುಧಾಗಾರದಲ್ಲಿ ತೋರಿಸ್ತಿದ್ರು ಆವಾಗ. ಈ ಬಿಲ್ಲನ್ನು ಎತ್ತಿ ಬಗ್ಸೋ ಬಲ್ಲ ವೀರನುಂಟ ಈ ಜಗದಲ್ಲಿ, ನೀವು ಯಾರಾದರೂ ಎತ್ತಿ ಹಿಡಿಯೋಕ್ಕೆ ಸಾಧ್ಯನಾ ಅಂತ ಆ ಕಾವಲ್ಗಾರರು ಕೇಳ್ತಾ ಇದ್ರು. ಮಹಾರಾಜನ ಆಯುಧವನ್ನು ಮುಟ್ಟಿ ಎತ್ತಬಲ್ಲೆ ಅನ್ನುವಂತಹ ಧೈರ್ಯ ಯಾರಿಗೂ ಇರಲಿಲ್ಲ. ಯಾವನಾದರೂ ಬಲ್ಲೆ, ನಾನು ಮಾಡಬಲ್ಲೆ ಅಂದರೆ ಅವನನ್ನು ತಕ್ಷಣವೇ ಕಾರಾಗೃಹಕ್ಕೆ ಅಥವಾ ವಧಾಸ್ಥಾನಕ್ಕೆ ತಲುಪಿಸ್ತಿದ್ರು. ಇದು ಎಲ್ಲರಿಗೂ ಗೊತ್ತಿತ್ತು. ಹಾಗಾಗಿ ಯಾರೂ ಆ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇರಲಿಲ್ಲ. ಈ ಮಹಾಧನಸ್ಸನ್ನು ಮುಟ್ಟೋ ದೈವಾಂಶ ಯಾರಿಗಿದೆ ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ಮಾತಾಡ್ಕೊಳ್ತಾ ಇದ್ರು. ಅದು ರಾಜನ ಮೆಚ್ಚುಗೆಯನ್ನು ಗಳಿಸೋ ಸಲುವಾಗಿ ಮಾತ್ರ. ನಿಜವಾಗಿಯೂ ನಂಬಿದವ್ರು ಮಾತ್ರ ಕೆಲವ್ರು ಮಾತ್ರನೇ. ಏನೆಂದರೂ ಗೋಡೆ ಮರಿಯ ಅಥವಾ ಗೋಡೆ ರೂಪದಲ್ಲಿರೋ ಗೂಢಚಾರರಿಗೆ ಪ್ರತಿಯೊಂದು ತಿಳಿದಿತ್ತು. ಸರ್ವಾಧಿಕಾರಿಯ ಶಕ್ತಿ ಮಿಥ್ಯಾನೇ ಇರಬಹುದು, ಆದರೆ ಗೂಢಚಾರರ ಶಕ್ತಿಯನ್ನು ಅಲಗಳೆಯೋಕ್ಕೆ ಸಾಧ್ಯನಾ? ಅಂತೂ ಕಂಸನದು ಸಾಕ್ಷಾತ್ ಇಂದ್ರಧನಸ್ಸು ಅಂತ ಹೆಸರಾಗಿತ್ತು. 30 ವರ್ಷದ ಬಲರಾಮ, 18 ವರ್ಷದ ಕೃಷ್ಣ ಇಬ್ಬರೂ ವ್ರಜದಲ್ಲಿ ನಂದಗೋಪನ ಮನೆಯಲ್ಲಿ ಬೆಳೆದಿದ್ದವರು. ಉಂಡೆ ಉಂಡೆ ಬೆಣ್ಣೆ, ತೆಕ್ಕೆಗಟ್ಟಲೆ ರೊಟ್ಟಿ ತಿಂದು ದನಗಳ ಹಿಂದೆ ಕಾಡು ಮೇಡುಗಳಲ್ಲಿ ಸುತ್ತಿ ವ್ಯವಸಾಯದ ಕಾಲದಲ್ಲಿ ಮಾರಿ ನೆಗಲು ಹಿಡಿದು ಉತ್ತ ಕಲ್ಲಿನಂತಹ ಹಳ್ಳಿಗ ಮೈ ಕಟ್ಟವರಿಬ್ಬರದು. ಈ ಧನಸ್ಸು ವೇದದಲ್ಲಿ ಹೇಳಿರೋ ಇಂದ್ರನದೇನೆ. ದೈವಾಂಶ ಪುರುಷರು ಕಂಸ ಮಹಾರಾಜರನ್ನು ಬಿಟ್ಟು ಇದನ್ನು ಮುಟ್ಟಿ ತಡ್ಕೊಳ್ಳುವಂತಹ ಮನುಷ್ಯರು 3 ಲೋಕದಲ್ಲೂ ಇಲ್ಲ ಅಂತ ಆ ಕಾವಲುಗಾರ ಇವರೆದ್ರು ಪಠಿಸಿದ್ನಂತೆ. ನೋಡಕ್ಕೆ ಬಂದವರೆಲ್ಲ ಉಸಿರನ್ನು ಬಿಗಿ ಹಿಡಿದು ತಲೆ ಬಗ್ಸಿದ್ರಂತೆ. ಸಾಧಾರಣ ಜನರು ಮುಟ್ಟಿದ್ರೇ ಉರಿದು ಭಸ್ಮ ಆಗಿಬಿಡ್ತಾರೆ ಅಂತ ಆ ಕಾವಲುಗಾರ ಮತ್ತೆ ನುಡಿದ್ನಂತೆ. ಅಂದರೆ ಜನಗಳಿಂದ ಮತ್ತಷ್ಟು ಭಕ್ತಿಯನ್ನು ಸಂಪಾದಿಸೋಕ್ಕೋಸ್ಕರ. ನಾನು ಎತ್ತಿ ನೋಡ್ಲಾ ಅಂತ ಕೃಷ್ಣ ಕೇಳಿದ್ನಂತೆ. ಮದುವೆ ಆಗಿದ್ದರೆ ನಿನ್ನ ಹೆಂಡತಿಯನ್ನು ಮುಂಡೆ ಮಾಡೋ ಆಸೆ ಇದ್ದರೆ ಮುಟ್ಟು ಅಂತ ಹೇಳಿಬಿಟ್ಟು ಆ ಕಾವಲುಗಾರ ತಿರಸ್ಕಾರದಿಂದಲೇ ನುಡಿದಿದ್ನಂತೆ. ಮುಂದೆ ಹೆಜ್ಜೆ ಇಟ್ಟ ಕೃಷ್ಣ ಬಿಲ್ಲನ್ನು ಎತ್ತಿ ನಿಲ್ಲಿಸ್ಕೊಂಡಿದ್ದು ಮಾತ್ರವಲ್ಲದೆ ಬಗ್ಗಿಸಿ ಎದೆಯನ್ನು ಏರಿಸಿ ಎಳೆದ ಜೋರಿಗೆ ಹಳೆಯ ಒಣಕಲು ಬಿದಿರಿನ ಅದು ಲಟಲಟ ಅಂತ ಮುರಿದು
ಜನಗಳೆಲ್ಲ ವಿಸ್ಮಿತರಾಗಿ ಭಯದಿಂದ ನಡುಗಿ ಹೋಗಿ ಇವನು ಯಾರು ದೈವಾಂಶ ಸಂಭೂತ ಇರಬೇಕು ಅಂದ್ಬಿಟ್ಟು ಎಲ್ಲರೂ ಇವನಿಗೆ ತಲೆಬಾಗಿ ನಮಸ್ಕಾರ ಮಾಡಿದ್ರಂತೆ. ಇನ್ನು ಮಿಥ್ಯಾವಾಹಕನಾಗಿದ್ದ ಕಾವಲುಗಾರ ಇದನ್ನು ಸತ್ಯ ಅಂತ ನಂಬಿ ನೇರವಾಗಿ ತನ್ನ ದಣಿ ಕಂಸನ ಹತ್ರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಇಲ್ಲಿ ಆಗಿದ್ದದನ್ನೆಲ್ಲವನ್ನು ನಿವೇದಿಸ್ತಾನೆ. ಮಿಥ್ಯದ ಸೃಷ್ಟಿಕರ್ತ ಆ ಸರ್ವಾಧಿಕಾರನೇ, ಆದರೂ ಕೂಡ ಮಾಯಾವಲಯಕ್ಕೆ ಸಿಕ್ಕಿ ಈ ಹಳ್ಳಿಯ ವ್ಯವಸಾಯಗಾರನಾದ ಹುಡುಗ ದೈವಾಂಶ ಸಂಭೂತನೇ ಇರಬಹುದಾ ಅಂತ ಶಂಕಿಸಿ ಭೀತಿಪಟ್ಟ. ತಾನು ಸ್ವತಃ ಹಿಡಿಯಕ್ಕೂ ಕೂಡ ಹೆದರಿ ಹತ್ತಿರ ಇದ್ದ ಮಾವುತನನ್ನು ಕರೆದು ಆ ಹುಡುಗನ ಮೇಲೆ ಆನೆಯನ್ನು ನುಗ್ಗಿಸಿ ಕೊಂದುಬಿಡು ಅಂತ ಅಪ್ಪಣೆ ಮಾಡಿದ್ದ. ಆದರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕೃಷ್ಣನ ಬುದ್ಧಿ ಮಂಕಾಗ್ತಾ ಇರಲಿಲ್ಲ. ಹಾವು ಕಚ್ಚಿದ್ರೆ ಅದನ್ನು ಹಿಡಿದು ಅದು ವಿಷದ ಹಾವು, ವಿಷರಹಿತ ಹಾವು ಅಂತ ತಾಳ್ಮೆಯಿಂದ ಮಾಡೋಷ್ಟು ಸಾವಧಾನ ಅವನಿಗಿತ್ತು. ಇಲ್ಲಾಂದರೆ ಆ ದೊಡ್ಡ ಆನೆಯನ್ನು ಕಂಗೆಡಿಸಿ ಅದು ಹಿಂದೆ ಮುಂದೆ ತಿರುಗಿ ದಿಕ್ಕುಗೆಟ್ಟು ಕಲ್ಲು ಗೋಡೆಗೆ ಹಾಯೋ ಹಾಗೆ ಮಾಡಿ ಕೊನೆಗೆ ಅದರ ತಲೆಗೆ ಸರಿಯಾಗಿ ಹೊಡೆದು ಬುದ್ಧಿಗೆಡಿಸಿ ಸಾಯಿಸಿ, ಅಬ್ಬಾ ಇದಕ್ಕೆಲ್ಲ ಗುಂಡಿಗೆ ಬೇಕಲ್ವಾ. ವ್ರಜದ ತರುಣ ಪಟ್ಟದಾನೆಯನ್ನು ಕೊಂದ ಸುದ್ದಿ ಜನಗಳಲ್ಲೆಲ್ಲ ಹರಡುತ್ತೆ. ಇವನೊಬ್ಬ ದೈವಾಂಶ ಸಂಭೂತನೆ ಅಂತ ಮಾತಾಡ್ಕೊಳ್ತಾ ಇರಬೇಕಾದ್ರೆ ಅದೇ ಕಂಸ ಆಸ್ಥಾನದ ಜಟ್ಟಿ ಚಾಣೂರ ಮತ್ತು ಮುಷ್ಟಿಕರಿಂದ ಮತ್ತೊಮ್ಮೆ ಸವಾಲು ಹಾಕಿಸ್ದ. ಆಗ ಪೌಳಿಯ ತುಂಬ ಜನ ತುಂಬಿಕೊಂಡಿದ್ರು. ಅರಮನೆ ಜಗಲಿ ಮೇಲೆ ಹೊಳೆಯುವ ಆಸನದಲ್ಲಿ ಕಂಸ ಕೂತಿದ್ದ. ಕೆಳಗಡೆ ಮೃದುವಾಗಿ ಅಗದು ನೀರು ಚಿಮುಕಿಸಿ ಹದ ಮಾಡಿದ್ದ ಕೆಮ್ಮಣ್ಣಿನ ಅಖಾಡ ಇತ್ತು. ಈ ಚಾಣೂರ ಮುಷ್ಟಿಕರು ಅಂದರೆ ಜಗತ್ತಿನಲ್ಲೇ ಬಲಿಷ್ಠರಾದ ಮಲ್ಲರಂತೆ. ಕುಸ್ತಿಯ ಆಟದಲ್ಲಿ ನಿಯಮಗಳನ್ನು ಯಾವತ್ತೂ ಲೆಕ್ಕಿಸದೇ ಇದ್ದವರವರು. ಕುಸ್ತಿಯಲ್ಲಿ ಸೋಲಿಸ್ಬೇಕೇ ವಿನ ಕೊಲ್ಲಬಾರದು ಅನ್ನೋ ನಿಯಮ ಇದ್ರೂ ಕೂಡ ಅದನ್ನು ಅನುಸರಣೆ ಮಾಡದೇ ಇರತಕ್ಕಂತಹ ಕ್ರೂರಿಗಳವರು. ಅನ್ಯಾಯವಾಗಿ ಈ ಹುಡುಗ ಸಾಯ್ತಾನಲ್ಲ ಅಂತ ಪಕ್ಕದಲ್ಲಿ ಕೂತಿದ್ದ ನಮ್ಮಪ್ಪ ಪಿಸುಗುಟ್ಟಿದಾಗ ನನಗೆ ಯಾಕೋ ತುಂಬ ಸಂಕಟ ಆಗ್ತಾ ಇತ್ತು. ಗುರುತಿಲ್ಲ, ಪರಿಚಯ ಇಲ್ಲ, ಮುಂದೆ ಗೆಳೆಯರಾಗ್ತೀವಿ ಅನ್ನೋ ಕನಸು ಕೂಡ ನನಗೆ ಸಾಧ್ಯ ಇರಲಿಲ್ಲ. ನಾನು ನೋಡಿದ್ರೆ ಗೋಲಿ ಆಡೋಂತಹ 12 ವರ್ಷದ ಹುಡುಗ, ಅವನು ಆನೆಯನ್ನು ಕೊಂದಂತಹ 18ರ ತರುಣ. ಆದರೂ ಕೂಡ ನನ್ನ ಮನಸ್ಸೆಲ್ಲ ಅವನ ಕಡೆಗೆ ಇತ್ತು. ಜನಗಳ ಮನಸ್ಸು ಕೂಡ ಅವನ ಕಡೆಗೇ ಇತ್ತು. ಯುದ್ಧದಲ್ಲಿ ಚಾಣೂರ ಬಿದ್ದಾಗ ಜನ ಎಲ್ಲ ಹೇಗೆ ಏಕಕಂಠದಿಂದ ನಗ್ತಾ ಇದ್ರು. ಪಕ್ಕದಲ್ಲಿ ಗೂಢಚರ್ಯರು ಇರಬಹುದು ಅನ್ನೋದನ್ನು ಕೂಡ ಅವರೆಲ್ಲರೂ ಮರೆತು ಬಿಟ್ಟಿದ್ರು. ಕೃಷ್ಣ ಬಳಲಿದ ಹಾಗೆ ಕಂಡಾಗ ತಾವೇ ಬಳಲು ಬಿಟ್ರೇನೋ ಅನ್ನೋ ಹಾಗೆ ಉಸಿರು ಬಿಡ್ತಾ ಇದ್ರು. 40ರ ಆಸ್ಥಾನದ ಮಲ್ಲ ಚಾಣೂರ, 18ರ ಈ ತರುಣ ಒಂದು ಕಡೆ, 30ರ ಬಲರಾಮ ಸ್ವಲ್ಪ ದೊಡ್ಡನಾದ ಮುಷ್ಟಿಕನ ಜೊತೆಗೆ ಅಖಾಡದ ಇನ್ನೊಂದು ಕಡೆ ಇದ್ದ. ಜನರ ದೃಷ್ಟಿ ಎಲ್ಲರೂ ಚಾಣೂರು ಮತ್ತು ಕೃಷ್ಣನ ಜೋಡಿ ಮೇಲೇನೆ ನೆಟ್ಟಿದ್ರು. ಕೃಷ್ಣನು ಅದೇ ಕೆಲಸ ಮಾಡ್ದ. ಚಾಣೂರನನ್ನು ಬಳಲಿಸ್ದ. 40ಕ್ಕೆ ಬಳಲ್ದೇ ಇರೋ ಮಲ್ಲ ಯಾರಿರಕ್ಕೆ ಸಾಧ್ಯ? ಅನಂತರ ಅವನನ್ನು ಅನಾಮತ್ ಹಿಡಿದು ಕೆಡವಿ, ಬರೀ ಕೆಡಲಿಲ್ಲ, ಮೊದಲೇ ತಿದಿಯಂತೆ ದಮ್ ಹೊಡೆದುಕೊಳ್ಳೋನ ಕುತ್ತಿಗೆಗೆ ಹಿಡ್ದ, ಮೆಟ್ಟಿ ಉಸಿರು ಸಿಕ್ಕಿಸ್ದ. ಜನರೆಲ್ಲ ಹೋ ಅಂತ ಸಂತೋಷದ ಚಪ್ಪಾಳೆ ಹೊಡಿತಾ ಇರಬೇಕಾದ್ರೆ ಜನರ ಚಪ್ಪಾಳೆ ಸದ್ದಿಗೆ ಬಹುಶಃ ಕಂಸ ಸತ್ತೇ ಹೋಗಿದ್ನೇನೋ ಗೊತ್ತಿಲ್ಲ. ಇವನು ಮಾತ್ರ ಒಂದು ಕ್ಷಣನೂ ನಿಧಾನಿಸ್ಲಿಲ್ಲ. ಅಖಾಡದಿಂದ ಜಗಲಿಗೆ ನೆಗೆದ. ಹೊಳೆಯುವ ಆಸನದ ಮೇಲೆ ಹುಬ್ಬೇರಿಸಿ ಕೂತಿದ್ದ ಕಂಸನ ಕುತ್ತಿಗೆಗೆ ಕೈ ಹಾಕಿದ ತಕ್ಷಣ ಸ್ವಲ್ಪವೂ ವಿರೋಧಿಸದೆ, ಕೈ ಎತ್ತದೆ, ಕೂಗದೆ, ಕಿರುಚದೆ ಇಡೀ ಜನಪದವನ್ನು ತನ್ನ ಹೆಸರು ಬೈದಿಂದಲೇ ಹೂತು ಮುಚ್ಚಿದ್ದ ಕಂಸ ನಿಶ್ಚೇಷ್ಟಿತನಾಗ್ಬಿಟ್ಟಿದ್ದ. ನಾನು ಕೊಲ್ಲೋ ಮೊದಲೇ ಕಂಸ ಸತ್ತು ಹೋದ, ನಾನು ಕುತ್ತಿಗೆ ಮುರಿದೆ ಅಷ್ಟೇ ಅಂತ ಆನಂತರ ಕೃಷ್ಣ ಕೂಗು ಹೇಳಿದ್ದ. ಬಹುಶಃ ಅದೇ ನಿಜ ಇದ್ರೂ ಇರಬಹುದು. ದಣಿ ಸಾಯಕ್ಕೆ ಮೊದಲೇ ಅವನ ಅಂಗರಕ್ಷಕರು ಕಲ್ಲು ಗೊಂಬೆಗಳ ಹಾಗೆ ನಿಂತಿದ್ದು ಕೂಡ ಖಂಡಿತವಾಗ್ಲೂ ನಿಜವೇ ಅದು. ಅಷ್ಟರಲ್ಲಿ ಬಲರಾಮ ಮುಷ್ಟಿಕನನ್ನು ಕೊಂದಿದ್ದ, ಆದರೆ ಅದನ್ನು ಯಾರೂ ಗಮನಿಸೇ ಇರಲಿಲ್ಲ. ಈಗ 12ರ ವರ್ಷದ ಹುಡುಗ ಕೃಷ್ಣನ ಬಗ್ಗೆ ಹುಟ್ಟಿದ ಮೆಚ್ಚುಗೆ, ಅಭಿಮಾನ, ಭಯ, ಗೌರವ, ಇನ್ನು ಯಾವ ಯಾವ ಭಾವನೆಗಳು ಒಂದೇ ಸಮನೆ ಒಂದರೊಳಗಡೆ ಒಂದು ಬೆಳೆತು ಹೋಗುತ್ತಿಲ್ಲ, ಅವೆಲ್ಲ ಬಲಿತು ಹೋಗಿದೆ. ಅಷ್ಟು ದಿನ ಸರ್ವಾಧಿಕಾರಿಯ ಭಯದಲ್ಲಿ ಬೆಳೆದ ಹಿರಿಯರ ಧೈರ್ಯನೂ ಕೂಡ ಸತ್ತು ಹೋಗಿತ್ತು. ಕೃಷ್ಣ ಹುಡುಗರನ್ನ ಸುತ್ತ ಸೇರಿಸ್ಕೊಂಡ, ಅವರನ್ನೆಲ್ಲ ಧೈರ್ಯವಂತರನ್ನಾಗಿ ಮಾಡ್ದ. ಕಂಸನ ಆಳ್ವಿಕೆಯಲ್ಲಿ ಬೆಳೆದಿದ್ರೆ ನಾನಾದರೂ ಧೈರ್ಯವಂತ ಆಗೋಕ್ಕೆ ಸಾಧ್ಯ ಇರ್ತಿತ್ತ ಅಂತ ಯುಯುಧಾನ ಅಂದ್ಕೊಳ್ತಾನೆ.
ಜಾಲಿ ಮರಗಳ ಗುಂಪಿನಲ್ಲಿ ಅಷ್ಟೊತ್ತಿಗೆ ಒಂದು ಕೊಳಲಿನ ಹಕ್ಕಿ ಕೂಗುತ್ತೆ. ಅದು ಮನುಷ್ಯರು ಕೊಳಲು ಬಾರಿಸೋ ಹಾಗೆ ಕೂಗ್ತಾ ಇರುತ್ತೆ. ಕೃಷ್ಣ ಅದಕ್ಕೆ ವೇಣು ಅಂತ ಕೂಡ ಕರಿತಾ ಇರ್ತಾನೆ. ಹೌದಲ್ವಾ, ನಾನು ಧೈರ್ಯವಂತ ಆಗ್ತಾ ಇದ್ನಾ ಅಂತ ಯುವಿಧಾನ ಅಂದ್ಕೊಳ್ತಾನೆ. ಜೊತೆಗೆ ದಣಿ ಕಡೆಗೆ ಗೋಣು ಹಾಕೋ ನಾಯಿ ಅಂತ ಅವನು ಹೇಳಿದ್ನಲ್ಲ, ಅದು ಸುಳ್ಳಲ್ವಾ ಅಂತ ಅವನ ಮನಸ್ಸು ಮತ್ತೆ ಹೇಳುತ್ತೆ. ಅಷ್ಟರಲ್ಲಿ ಹಿಂದ್ಗಡೆಯಿಂದ ಯಾರದು ಅಂತ ಕೂಗಿದ್ಸದ್ ಕೇಳುತ್ತೆ. ಧ್ವನಿಯಲ್ಲೇ ಇವನಿಗೆ ಗೊತ್ತಾಗುತ್ತೆ ಅವನು ನಗರ ರಕ್ಷಕನಾದ ನಂದಕ ಅಂತ. ಹಿಂತಿರುಗಿ ನೋಡಿದ ಯುವಿಧಾನ ನಾನು ಅಂತ ಹೇಳ್ತಾನೆ. ಆ ಧ್ವನಿ ನಂದಕನಿಗೂ ಗುರುತು ಸಿಕ್ಕುತ್ತೆ. ಹತ್ರ ಬಂದು ಕೇಳ್ತಾನೆ, ಇಲ್ಲಿ ಯಾಕೆ ಕೂತಿದ್ಯಾ ಈ ನಡುರಾತ್ರಿಯಲ್ಲಿ ಅಂತ. ಅವನು ಕೂಡ ತನ್ನ ಹಾಗೆ ಕೃಷ್ಣನ ಸ್ನೇಹಿತನಾಗಿದ್ದವನು. ಹಾಗೆ ನೋಡಿದ್ರೆ ತನಗಿಂತ ಹೆಚ್ಚು ಸ್ನೇಹದವನವನು. ಯಾದವರೆಲ್ಲ ಮಥುರೆಯಿಂದ ದ್ವಾರಕೆಗೆ ವಲಸೆ ಬಂದಾಗ ಕ್ಷತ್ರಿಯನಾದ ತಾನಂತೂ ಜರಾಸಂಧನ ಭಯದಿಂದ ಮಥುರೆಯನ್ನು ಬಿಡಲೇಬೇಕಿತ್ತು. ಆದರೆ ಕೃಷಿಕನಾಗಿದ್ದ ಈ ನಂದಕನಿಗೆ ಆ ಭಯ ಏನೂ ಇರಲಿಲ್ಲ. ಅವನದು ಮಥುರೆನೂ ಅಲ್ಲ, ಕೃಷ್ಣ ಬೆಳೆದ ವ್ರಜಭೂಮಿಯ ಒಂದು. ಯಾವ ರಾಜ ಆಳಿದ್ರೇನು, ವರ್ಷಕ್ಕೊಮ್ಮೆ ಕೊಡೋ ಕರವನ್ನು ಒಪ್ಪಿಸಿದ್ರೆ ಕೃಷಿಕರ ಕೆಲಸ ಮುಗಿದು ಹೋಗ್ತಿತ್ತು. ಆದರೂ ಕೂಡ ಜೊತೆಯಲ್ಲಿ ಆಡಿ ಸ್ನೇಹವಾಗಿದ್ದ ಕೃಷ್ಣನ ಮೇಲಿನ ಪ್ರೀತಿಯಿಂದ ಅವನು ಕೂಡ ತನ್ನ ಹುಟ್ಟೂರು, ಹುಟ್ಟಿದ ನೆಲ, ತಂದೆ, ಅಣ್ಣ ತಮ್ಮಂದ್ರನ್ನು ಬಿಟ್ಟು ಹೊರಟಿದ್ದ. ತಾಯಿ ಅವನಿಗಿರಲಿಲ್ಲ. ಈಗ ಅವನು ಬರೀ ನಗರ ಪಾಲಕನಾಗಿಲ್ಲ, ವ್ಯಾಪಾರದ ದೋಣಿಗಳು, ಸಮುದ್ರದ ಮೇಲೆ ದೋಣಿಗಳಲ್ಲಿ ಬಂದು ಕಳುವು ಮಾಡುವಂತಹ ಕಳ್ಳಕಾಗರನ್ನು ಕೂಡ ಆತ ತಡಿತಾನೆ. ತನ್ನ ಕೈ ಕೆಳಗಡೆ ಭಟರ ಒಂದು ದಳವೇ ಇದ್ರೂ ಕೂಡ ಇಂತಹ ನಡುರಾತ್ರಿಯಲ್ಲೂ ಕೂಡ ಒಬ್ಬನೇ ಗಸ್ತು ಹೊಡಿತಾನೆ. ಯುವಿಧಾನ ನೀರಿನ ಕಡೆಗೆ ಬಂದಿದ್ಯಾ ಅಂತ ಅವನ ಹತ್ರ ಬಂದು ಕೇಳ್ತಾನೆ. ಇಲ್ಲಪ್ಪ, ಮಾತಾಡಬೇಕು ಅಂತ ಬಲರಾಮ ಕರ್ಕೊಂಡು ಬಂದ, ನಡುವೆ ಹಲ್ಲು ನೋವು ಅಂತ ಹೇಳಿ ಹೊರಟೋಗ್ಬಿಟ್ಟ. ನಾನು ಸುಮ್ಮನೆ ಕೂತೆ ಹಳೆಗಳನ್ನ ನೋಡ್ಕೊಂತ ಅಂತ ಇವನು ಹೇಳ್ತಾನೆ. ನಾವೆಲ್ಲ ದುರ್ಯೋಧನನ ಪಕ್ಷ ವಹಿಸೋಣ ಅಂತ ನಿನ್ನನ್ನು ಕೇಳಕ್ಕಲ್ವಾ ಅವನು ಬಂದಿದ್ದು ಅಂತ ನಂದಕ ಹೇಳ್ತಾನೆ. ನಿನ್ನನ್ನು ಕೇಳಿದ್ನಾ ಅಂತ ಇವನು ಕೇಳಿದಾಗ, ಹಾಂ, ಕೃಷ್ಣನ ಸ್ನೇಹಿತರು, ಸಂಬಂಧಿಗಳು ಎಲ್ಲರನ್ನೂ ಕೇಳ್ದ ಅಂತ ಹೇಳಿಬಿಟ್ಟು ನಂದಕ ಮಾತನ್ನು ನಿಲ್ಲಿಸ್ತಾನೆ. ಸಮುದ್ರದ ದಡದಲ್ಲಿ ದೂರಕ್ಕೆ ಏನೋ ದಿಟ್ಟಿಸ್ತೊಡಗ್ತಾ ಇರ್ತಾನೆ. ಆಮೇಲೆ ಸಿಗ್ತೀನಿ, ಆಮೇಲೆ ನಿನ್ನ ಹತ್ರ ನಿನ್ನ ಜೊತೆಗೇನೋ ಮಾತಾಡಬೇಕು ಅಂತ ಹೇಳಿಬಿಟ್ಟು ಆತುರದಿಂದ ಮರಳ ಮೇಲೆ ಸುಯಿ ಸುಯಿ ಅಂತ ಓಡೋಕ್ಕೆ ಶುರು ಮಾಡ್ತಾನೆ. ಅವನ ಎಡ ಹೆಗಲಿನ ಮೇಲೆ ಬೆನ್ನಿನ ಮೇಲ್ಗಡೆ ಬತ್ತಳಿಕೆಗಳು ಕುಣಿತಾ ಇರುತ್ತವೆ. ಬಹುಶಃ ದೂರದಲ್ಲಿ ದೋಣಿಯಂತೆ ಏನೋ ಕಂಡಿರಬಹುದು ಅಂತ ಯುವಿಧಾನ ಊಹಿಸ್ಕೊಳ್ತಾನೆ. ತನಗೂ ಕೂಡ ಜೊತೆಯಲ್ಲಿ ಹೋಗೋ ಮನಸ್ಸಿರುತ್ತೆ. ಆದರೆ ಓಡೋ ಲಹರಿ ಅವನಿಗೆ ಇವಾಗ ಇರೋದಿಲ್ಲ. ಕೂತಲ್ಲೇ ಎದ್ದು ನಿಂತ್ಕೊಳ್ತಾನೆ. ಓಡಿ ಹೋದ ನಂದಕ ಸ್ವಲ್ಪ ಹೊತ್ತಲ್ಲೇ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಇನ್ನೂ ದೂರ ಹೊಟ್ಟೋಗಿರ್ತಾನೆ, ಮತ್ತೆ ಬರೋದೂ ಇಲ್ಲ. ಅಷ್ಟೊತ್ತಿಗೆ ಯುವಿಧಾನನಿಗೆ ಆಕಳಿಕೆ ಶುರು ಆಗುತ್ತೆ. ಮನೆಗೆ ಹೋಗಿ ಮಲ್ಕೋಬೇಕು ಅನಿಸುತ್ತೆ. ಬಲರಾಮ ಹಲ್ಲು ನೋವಿಗೆ ಯಾವ ಔಷಧ ಮಾಡಿರ್ತಾನೋ ಅನ್ನೋ ಕುತೂಹಲನೂ ಇವನಲ್ಲಿ ಹುಟ್ಕೊಳುತ್ತೆ. ಅಪ್ಪನಿಗೆ ಹೀಗಾಗಿದ್ದಾಗ ಲವಂಗ ಅಗದು ನೋವಿನ ಹಲ್ಲಿನ ಬೆನ್ನಿಗೆ ಒತ್ತಲಿಸ್ಕೊಂಡಿದ್ದಾಗ ನೋವು ಕಡಿಮೆ ಆಗ್ತಿದ್ದಿದ್ದು ಇವನಿಗೆ ನೆನಪಾಗುತ್ತೆ. ಮರಳಿನ ಮೇಲೆ ಕಾಲನ್ನು ಎಳೆದು ಹೆಜ್ಜೆ ಇಟ್ಕೊಂಡು ಊರನ್ನು ದಾಟಿ ಹೆಬ್ಬಾಗಿಲಿನವನಿಗೆ ಧ್ವನಿಯಿಂದಲೇ ತನ್ನ ಗುರುತನ್ನು ತಿಳಿಸಿ ಒಳಗಡೆಗೆ ನಡೀತಾನೆ. ಮನೆಯ ಅಂಗಳದಲ್ಲಿ ಪಕ್ಕದಲ್ಲಿ ತನ್ನ ಮಂದಲಿಗೆ ಮೇಲೆ ಮಲ್ಕೊಂಡು ಮೈ ಮುರಿತಿದ್ದಾಗ ಅಪ್ಪ ಕೇಳ್ತಾನೆ, ಇಷ್ಟು ಹೊತ್ತು ಏನು ಗುಟ್ಟಿನ ಮಾತಾಡ್ದ ಬಲರಾಮ ಅಂತ ಕೇಳಿದಾಗ, ನಮ್ಮ ಯಾದವರಲ್ಲಿ ಹಿಂದೆ ಯಾರಾದರೂ ಕಂಸನಷ್ಟು ಕ್ರೂರಿ ಆಗಿದ್ರ ಅಪ್ಪ ಅಂತ ಮಗನೂ ಕೇಳ್ತಾನೆ. ಇಲ್ಲಪ್ಪ, ಯಾರೂ ಇಲ್ಲ, ನನಗೆ ಗೊತ್ತಿರೋಂಗೆ ಯಾರೂ ಇಲ್ಲ ಅಂತ ತಂದೆ ಹೇಳ್ತಾನೆ. ಹಾಗಾದರೆ ಈ ಕಂಸ ಒಬ್ಬನೇ ಯಾಕೆ ಈ ಥರ ಆದ ಅಂತ ಯುವಿಧಾನ ಕೇಳಿದಾಗ ಮುದುಕ ಸರಕ್ಕಂತ ಈ ಕಡೆ ಹೊರಡ್ತಾನೆ. ಹೇಳ್ತಾನೆ, ಹೆಂಗಸರು ಕಟ್ಟಳೆ ಅನುಸರಿಸ್ಬೇಕು ಅಂತ ಯಾಕೆ ಮಾಡಿದ್ದಾರೆ ಗೊತ್ತೇ ನಿಮಗೆ? ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ತಲೆ ಹರಟೆ ಮಾಡೋಕ್ಕೆ ಹೋದರೆ ಈಗ ಆಯ್ತು ನೋಡು ಕುಲನಾಶ, ಅದೇ ಆಗೋದು ಅಂತ ಅವನು ಹೇಳ್ತಾನೆ. ಏನಪ್ಪ ನೀ ಹೇಳ್ತಾ ಇರೋದು, ಸ್ವಲ್ಪ ಬಿಡಿಸಿ ಹೇಳು ಅಂತ ಮಗ ಕೇಳಿದಾಗ, ನೋಡಪ್ಪ, ನಾನು ಹೀಗಲ್ಲ ಹೀಗೆ ಅಂತ ಹೇಳಕ್ಕೆ ಹೋದರೆ ನಿನ್ನ ಹೆಂಡತಿ ಮೊದಲು ಹೇಗೆ ಸಿರ್ರಂತ ಅಂತಿದ್ಲು ನೋಡು, ಈಗ ವಯಸ್ಸಾಗಿ ತನಗೂ ಸೊಸೆ ಬಂದ ಮೇಲೆ ಅಲ್ವಾ ಅವಳು ಬಗ್ಗಿರೋದು ಅಂತ ಅಂತಾನೆ. ಅಪ್ಪ, ನಿನ್ನ ಸೊಸೆಗೂ ಕಂಸ ಕ್ರೂರಿ ಆಗಿದ್ದಕ್ಕೂ ಏನು ಸಂಬಂಧ ಅಂತ ಯುವಿಧಾನ ಕೇಳಿದಾಗ, ಸುಮ್ಮನೆ ಹೇಳಿದೆ ಅಷ್ಟೇ. ಈ ಕಂಸನ ಅಮ್ಮ ಇದ್ಲಲ್ಲ, ಅಂದರೆ ಆ ಉಗ್ರಸೇನನ ಹೆಂಡತಿ, ಮಹಾ ಧೈರ್ಯಗಾರ ಹೆಣ್ಣವಳು, ಕೆಟ್ಟ ಧೈರ್ಯದವಳು, ಕುದುರೆ ಹತ್ತಿ ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆಗೆ ಹೋಗ್ತಾ ಇದ್ಲು.
ನಮ್ಮ ಮಥುರೆ ಹತ್ರ ಇಂದ್ರಗಿರಿ ಅಂತ ಒಂದಿದೆ ನೋಡು. ಹತ್ರ ಅಂದ್ರೆ ಕುದುರೆ ಮೇಲೆ 5-6 ಗಳಿಗೆ ಓಟ. ಅದ್ರ ಹತ್ರದ ಕಾಡಿಗೆ ಅವಳು ಒಬ್ಬಳೆ ಬೇಟೆಗೆ ಹೋಗ್ತಾ ಇದ್ಲು. ಜೊತೆಗೆ ಅವಳ ಆಪ್ತ ಸಖಿ, ಅವಳು ಬಹುಶಃ ಇನ್ನು ಬದುಕಿರಬಹುದು, ಚಿತ್ರೆ ಅಂತ ಅವಳ ಹೆಸರು. ಇಲ್ಲಿ ಹತ್ತಿರದಲ್ಲಿ ತಾಮ್ರಸ್ಥಲಿ ಅಂತ ನೋಡಿದ್ಯಾ ಅಲ್ವಾ ನೀನು ಅಂತ ಕೇಳ್ತಾನೆ. ಮಗ ತಲೆ ಆಡಿಸ್ತಾನೆ. ಆ ತಾಮ್ರಸ್ಥಲಿಯಲ್ಲೇ ಅವಳು ನೆಲೆಸಿದಾಳೆ. ಅವಳೇ ಖುದ್ದು ನಮ್ಮ ಅಪ್ಪನ ಕೈಲಿ ಹೇಳಿದ್ದನ್ನ ನಾನು ಈ ಕಿವಿಯಿಂದ ಕೇಳಿರೋದ್ರಿಂದಲೇ ನನಗೆ ನಿಜ ಗೊತ್ತು. ಅದಕ್ಕೆ ನಿನ್ನ ಹೆಂಡತಿಗೆ ಆಗ ಹೇಳಿ ಬೈತಾ ಇದ್ದೆ, ಈಗ ನಿನ್ನ ಸೊಸೆಗೂ ನಾನು ಹೇಳ್ತಾ ಇದ್ದೀನಿ ಅಂತ ಅಪ್ಪ ಹೇಳ್ತಾನೆ. ಅದೇನು ಹೇಳು ಇಂದ್ರಗಿರಿ ಕಾಡಲ್ಲಿ ಅಂತ ಮಗ ಕೇಳಿದಾಗ, ಏನಿಲ್ಲ, ಋತುಸ್ರಾವ ಆಗೋ ದಿನ ಹತ್ರ ಬಂದಾಗ ಹೆಂಗಸರು ಹೊರಗಡೆ ಹೋಗಬಾರ್ದು, ಹಾಗೆಯೇ ಸ್ರಾವದ ದಿನಗಳಲ್ಲಿ ಸಿಕ್ಕಿದ ಜಲಸ್ಥಾನಗಳ ಹತ್ರ ತಿರುಗಬಾರದು ಅಂತ ಪದ್ಧತಿ ಇದೆ ಅಲ್ವಾ. ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅನ್ನೋ ಜಾತಿಯ ಇವಳು ಬೇಟೆಗೆ ಹೋದಾಗ ಅಲ್ಲೇ ಮುಟ್ಟಾಗಿದ್ಲು. ಮುಟ್ಟಿನಲ್ಲಿ ಕುದುರೆ ಹತ್ತಬಾರ್ದು ಅಂತ ಅಲ್ಲೇ ಉಳ್ಕೊಂಡ್ಲು. ಅದು ಡೇರೆ ಹಾಕಿಸ್ಕೊಂಡು ಅಲ್ಲಿ ಹತ್ರ ಸರೋವರ ಇತ್ತಂತೆ. ಆ ಕಾಲದಲ್ಲಿ ತಾನೇ ಹೋಗಿ ಅದರೊಳಗಡೆ ಇಳಿದು ಸ್ನಾನ ಮಾಡ್ತಾ ಇದ್ಲು. ಸಖಿ ಮತ್ತು ದಾಸಿಯರು ಬೇಡ ಅಂದ್ರೂ ಕೇಳ್ತಾ ಇರಲಿಲ್ಲ. ದುಷ್ಟಶಕ್ತಿಗಳು, ಕೆಟ್ಟ ಗ್ರಹಗಳು, ಮನುಷ್ಯ ಗರ್ಭದಲ್ಲಿ ಜನ್ಮ ತಾಳಕ್ಕೆ ಅಂತ ಕಾಯ್ಕೊಂಡಿರೋ ಶಾಪಗ್ರಸ್ತ ಜೀವಗಳು ಕೂಡ ಅಂತಹ ನೀರಲ್ಲಿ ಕಾಯ್ಕೊಂಡಿರುತ್ತವಂತೆ. ಅಂತಹ ಯಾವುದೋ ಒಂದು ಜೀವನೋ ಗ್ರಹನೋ ಮತ್ತೆಂಥದೋ ಗೊತ್ತಿಲ್ಲ, ಋತುಸ್ರಾವದಲ್ಲಿದ್ದಾಗ ಇವಳ ಗರ್ಭವನ್ನು ಪ್ರವೇಶ ಮಾಡ್ತಂತೆ. ಅದು ಅವಳ ಕಣ್ಣಿಗೇನೆ ಕಾಣಿಸ್ತಂತೆ. ಕಪ್ಪಗೆ ಹೊಳೆಯೋ ಶಕ್ತಿ ಮಿಂಚಿನ ವೇಗದಿಂದ ಹರಿದು ಬಂದು ಒಳಗಡೆ ಹೋಗಿದ್ದವಳಿಗೂ ಗೊತ್ತಾಯ್ತಂತೆ. ಆ ತಿಂಗಳಿನಲ್ಲಿ ಅವಳು ಗರ್ಭಿಣಿನೂ ಆದ್ಲು, ಆಗ್ಲೇಬೇಕಲ್ಲ. ಆಗ ಹುಟ್ಟಿದ ಮಗುನೇ ಈ ಕಂಸ. ನಮ್ಮ ಯಾದವರಲ್ಲಿ ಆ ಹುಟ್ಟು, ಆ ಎತ್ತರ, ಗಾತ್ರ, ಮೈಕಟ್ಟು, ಹುಬ್ಬು ಯಾರಿಗೂ ಇರಲಿಲ್ಲ. ಅವಂದು ಒಂಥರ ರಾಕ್ಷಸ ಹುಟ್ಟು. ಅನಂತರ ತನ್ನ ಧೈರ್ಯನೇ ತನಗೆ ಕೇಡು ಮಾಡ್ತು ಅಂತ ಅವಳು ತುಂಬ ಮರುಗದ್ಲಂತೆ. ಆದರೆ ಏನು ಪ್ರಯೋಜನ ಹೇಳು, ಮೊದಲೇ ಜ್ಞಾಪಕ ಇಟ್ಕೋಬೇಕಲ್ವಾ, ಮೊದಲೇ ಜ್ಞಾನನೂ ಇಟ್ಕೋಬೇಕಲ್ವಾ ಅಂತ ತಂದೆ ಹೇಳ್ತಾನೆ. ಮುಟ್ಟಾದ ಸಮಯದಲ್ಲಿ ಹೆಂಗಸರು ಹೊರಗಡೆ ಹೋಗಬಾರ್ದು, ಜಲಸ್ಥಾನದ ಹತ್ರ ಸುಳಿಬಾರ್ದು ಅಂತ ಅಪ್ಪ ಮನೆ ಹೆಂಗಸರಿಗೆ ಕಟ್ಟುನಿಟ್ಟು ಮಾಡ್ತಿದ್ದಿದ್ದು ಈಗ ಯುಯುಧಾನನ ನೆನಪಿಗೆ ಬರುತ್ತೆ. ಅಪ್ಪ ಮಾತ್ರ ಅಲ್ಲ, ಹಿರಿಯರೆಲ್ಲರೂ ಕೂಡ ಈ ವಿಷಯದಲ್ಲಿ ತುಂಬ ಬಿಗಿಯಾಗಿರ್ತಾರೆ. ಇಷ್ಟು ವಯಸ್ಸಾದರೂ ಕೂಡ ತನಗೆ ಈ ವಿಷಯದಲ್ಲಿ ಹೆಚ್ಚು ಶ್ರದ್ಧೆ ಬೆಳೆದಿಲ್ವಾ ಅನ್ನೋದು ಯುಯುಧಾನನಿಗೆ ಅರಿವಾಗುತ್ತೆ. ಮದುವೆ ಆದ ಹೊಸದ್ರಲ್ಲಿ ತನ್ನ ಹೆಂಡತಿ ಕೂಡ ಸ್ವಲ್ಪ ಆ ಥರದವಳೇ ಆಗಿದ್ಲು. ಹಿರಿಯರು ಹೇಳ್ತಿದ್ದ ಮಾತುಗಳನ್ನು ಅನುಸರಿಸ್ತಿರ್ಲಿಲ್ಲ. ಈಗ ಸ್ವತಃ ತಾನು ಹಿರಿಯಳಾಗಿದ್ದಾಳೆ, ಹಾಗಾಗಿ ತನ್ನ ಸೊಸೆಗೆ ಅವಳು ಬಿಗಿ ಮಾಡ್ತಾಳೆ ಅಂದ್ಕೊಳ್ಳುವಾಗ ದುಷ್ಟಶಕ್ತಿ ಮತ್ತು ಶಾಪಗ್ರಸ್ತ ಜೀವಗಳು ಸಮುದ್ರದ ನೀರಲ್ಲಿರುತ್ತವೋ ಅಥವಾ ಸರೋವರ, ಹಳ್ಳ, ಗುಂಡಿ, ನದಿಗಳಲ್ಲಿ ಮಾತ್ರವೋ ಅನ್ನೋ ಒಂದು ಅನುಮಾನ ಅವನಿಗೆ ಹುಟ್ಕೊಳ್ಳುತ್ತೆ. ಸಮುದ್ರದ ಆಲೋಚನೆ ಬಂದದ್ರಿಂದ ಅದರ ಮೊರೆತ ಕೇಳೋಕ್ಕೆ ಶುರುವಾಗುತ್ತೆ. ಅಪ್ಪನನ್ನು ಕೇಳಬೇಕು ಅಂತ ಅನಿಸಿದ್ರು ಕೂಡ ಮನಸ್ಸಿನ ತುಂಬ ಕಡಲಿನ ಮೊರೆತ ತುಂಬಿಕೊಂಡಿದ್ರಿಂದ ಅವನು ಮಾತನಾಡೋದಿಲ್ಲ. ಆಕಾಶದಲ್ಲಿ ಬೆಳದಿಂಗಳು ತುಂಬಿರುತ್ತೆ. ಹತ್ತಿರನೇ ಮೊರೆಯೋ ಕಡಲು, ಮರೆಯಲ್ಲಿದ್ದರೂ ಕೂಡ ಬೆಳದಿಂಗಳನ್ನು ರಾಚುವಂತೆ ಮಿಂಚಿಸಿ ಉರುಳೋ ಅಲೆಗಳು. ದ್ವಾರಕೆನೇ ಚಂದ ಅಂತ ಮತ್ತೊಮ್ಮೆ ಅವನಿಗನ್ಸುತ್ತೆ. ಸ್ವಲ್ಪ ಹೊತ್ತಿನ ನಂತರ ತಿರುಗಿ ನೋಡ್ತಾನೆ. ಅಪ್ಪ ನಿದ್ದೆ ಮಾಡ್ತಾ ಇರ್ತಾನೆ. ಇತ್ತೀಚೆಗೆ ಹಾಗೇನೆ ಎಚ್ಚರಿಕೆ ಆಗಿರ್ತಾನೆ. ತಕ್ಷಣ ಗೊರಕೆ ಹೊಡಿತಾನೆ. ಅನಂತರ ಅರ್ಧ ಗಳಿಗೆಲ್ಲೇ ಕಣ್ಣು ತೆಗಿತಾನೆ. ಆಕಳಿಕೆ ಬರುತ್ತೆ. ಇವನು ಮಲ್ಕೊಳ್ತಾನೆ. ಕಿವಿ ತುಂಬೋ ಮರೆತದಲ್ಲಿ ಸ್ವಲ್ಪ ಹೊತ್ತಿಗೆ ನಿದ್ದೆನೂ ಬರುತ್ತೆ. ಅದರ ನಡುವೆ ಕನಸಾಗಿ ಅವನಿಗೆ ಎಚ್ಚರಿಕೆ ಆಗುತ್ತೆ. ಕಪ್ಪಗೆ ಹೊಳೆಯೋ ಒಂದು ರಾಕ್ಷಸ ಜೀವ ಮಿಂಚಿನ ವೇಗದಿಂದ ಹರಿದು ಬಂದು ಒಳಗೆ ಹೋದದ್ದು ಕನಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತೆ. ಅಲ್ಲ, ಆಗ ಅವಳಿಗೆ ನೋವಾಗ್ಲಿಲ್ವಾ, ಭಯ ಆಗಲಿಲ್ವಾ? ಕನಸಿನಲ್ಲಿ ತನಗೆ ಭಯ ಆಯ್ತಲ್ಲ. ಬೆವರಿ ತಕ್ಷಣ ಎಚ್ಚರಿಕೆವಾದಾಗ ನೋಡ್ತಾನೆ, ಅಪ್ಪ ನಿದ್ದೆ ಮಾಡ್ತಾ ಇರ್ತಾನೆ. ಯುಯುಧಾನ ಎದ್ದು ಕೂತ್ಕೋತಾನೆ. ಕಡಲಿನ ಮೊರೆತ ಕಡಿಮೆ ಆಗಿರುತ್ತೆ. ಚಂದ್ರನು ಸಾಕಷ್ಟು ವಾಲಿ ಮನೆಯ ಅಂಗಳದಲ್ಲಿ ಬೆಳದಿಂಗಳಿಗಿಂತ ನೆರಳು ಹೆಚ್ಚಾಗಿರುತ್ತೆ. ಮತ್ತೆ ನಿದ್ದೆ ಬರೋದಿಲ್ಲ ಅಂತ ಅನಿಸಿದ್ರು ಕೂಡ ಅವನು ಮತ್ತೆ ಮಲ್ಕೊಳ್ತಾನೆ. ಅಂಗಾತ ಮಲ್ಕೊಂಡು ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತಾನೆ ಆಕಾಶವನ್ನು. ಅಲೆಗಳು ದೂರ ದೂರ ಹೋಗ್ತಾ ಇರೋವಂತೆ ಕೇಳ್ತಾರ. ಇಳಿತದ ಮೊರೆತದಲ್ಲಿ ಮಗ್ನವಾಗಿದ್ದ ಮನಸ್ಸಿಗೆ ಇದಕ್ಕಿದ್ದಾಗೆ ಅದೆಲ್ಲ ಸುಳ್ಳಿರಬಹುದಾ ಅಪ್ಪ ಹೇಳಿದ್ದು ಅನಿಸುತ್ತೆ. ತನಗಂತೂ ಇದುವರೆಗೂ ಇಂತಹ ವಿಷಯದಲ್ಲಿ ಪೂರ್ಣ ಶ್ರದ್ಧೆ ಇನ್ನೂ ಬಂದಿಲ್ಲ ಅನ್ನೋ ಅರಿವು ಕೂಡ ಅವನಿಗೆ ಬರುತ್ತೆ. ಆಗ ತಕ್ಷಣ ಅಪ್ಪ ಹೇಳಿದ್ದು ತಾಮ್ರಸ್ಥಲಿ ಅಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಚಿತ್ರೆಯನ್ನು ಯಾಕೆ ಕೇಳಬಾರ್ದು? ಅವಳಿನ್ನು ಬದುಕಿರ್ತಾಳೋ ಇಲ್ವೋ ಗೊತ್ತಿಲ್ಲ. ಬದುಕಿದ್ರೆ
ನಾನೇ ನೋಡಿದ ನೆನಪಿದೆ ಅಲ್ವಾ, ದ್ವಾರಕೆಗೂ ಬರ್ತಿದ್ಲು ಅವಳು ಆಗಾಗ. ಇತ್ತೀಚೆಗೆ ಎಲ್ಲೂ ನೋಡಿಲ್ಲ. ಬಹುಶಃ 90 ವರ್ಷದ ಮುದುಕಿ ಆದರೂ ಆಗಿರಬಹುದು ಅವಳು. ತಾಮ್ರಸ್ಥಳಿ ಏನು ಇಲ್ಲಿಂದ ತುಂಬ ದೂರ ಇಲ್ಲ. ಕುದುರೆ ಮೇಲೆ 6-7 ಗಳಿಗೆ ಬಲಕ್ಕೆ ಸಮುದ್ರ ಇಟ್ಕೊಂಡು ಹೋಗಬೇಕು. ನೇರವಾದ ದಾರಿನೇ ಇದೆ. ಅದು ಪ್ರವಾಸದ ದಿಕ್ಕಿನಲ್ಲಿ. ಯಾಕೆ ಕುದುರೆ ಹತ್ತಿ ಬೆಳಗ್ಗೆನೆ ನಾನು ಹೋಗಬಾರ್ದು? ಊರೊಳಗಂತೂ ನೋಡಿಲ್ಲ. ಸಾಕಷ್ಟು ದೊಡ್ಡ ಕೋಟೆ ಅದು. ಕೋಟೆ ಬಾಗಿಲು ಇದೆ. 15-20 ಮನೆಗಳಿರಬಹುದು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಬೇಸಿಗೆ ಆಗಿದ್ದರಿಂದ ಬೆಳಗ್ಗೆ ಬೇಗ ಕಡಲ ಅಲೆಗಳು ಹತ್ರ ಹತ್ರ ಏರ್ ಬರೋ ಹಾಗೆ ಕೇಳಿಸೋಕ್ಕೆ ಶುರು ಆಗುತ್ತೆ. ಬರೀ ಸದ್ದು ಕೇಳ್ತಿದ್ರು ಸಾಕು, ಸುಮ್ಮನೆ ಹತ್ತಿರೋದು ತಿಳಿಯುತ್ತೆ ಅಂತ ಅಂದ್ಕೊಂಡು ಮಲ್ಕೊಂಡಲ್ಲೇ ಮೈ ಕೈ ಮುರಿತಾನೆ. ಇನ್ನು ಈ ತಾಮ್ರಸ್ಥಳಿ ಕಡೆಗೆ ಬರೋಣ. ಕುದುರೆ ಮೇಲೆ ಬಂದ ಈ ಅಪರಿಚಿತನನ್ನು ನೋಡಿ ತಾಮ್ರಸ್ಥಳಿಯ ನಾಯಿಗಳು ಬೋ ಅಂತ ಹತ್ರ ಬರುತ್ತವೆ. ಇವನು ಹೇ ಹೇ ಅಂತ 2 ಸಲ ಚಪ್ಪರಿಸಿದ ಮೇಲೆ ಬಾಲ ಆಡಿಸ್ತಾ ನಿಂತ್ಕೊಳ್ಳುತ್ತವೆ. ತಾನು ತಿಳಿದ ಹಾಗೆ 15-20 ಮನೆಗಳ ಹಳ್ಳಿ ಅಲ್ಲ ಈ ಊರು. 35-40 ಮನೆಗಳಿವೆ. 2 ಅಂತಸ್ತಿನ 7-8 ಮನೆಗಳೂ ಇದೆ. ಉಳಿದವೆಲ್ಲ ಒಂದೇ ಅಂತಸ್ತಿನ ಕಟ್ಟಡಗಳು, ಒಂದೇ ರೀತಿ ಕಟ್ಟಿರೋವು. ಮನೆಗಳ ಗೋಡೆ ಮಾತ್ರ ಅಲ್ಲ, ಕೋಟೆ ಕಲ್ಲುಗಳು ಕೂಡ ತಾಮ್ರ ವರ್ಣದ ಕಲ್ಲುಗಳಿಂದ ಸರಿಯಾದ ಹೆಸರು ಇಟ್ಟಿದ್ದಾರೆ ಈ ಊರಿಗೆ, ತಾಮ್ರಸ್ಥಳಿ ಅಂತ ಅಂತ ವಿಧಾನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಈ ಆಗಂತುಕ ಸವಾರಣ ಹತ್ರಕ್ಕೆ ಮಕ್ಕಳೆಲ್ಲ ಬಂದು ಮುತ್ಕೊಳುತ್ತವೆ. ಯಾರನ್ನೋ ಒಂದು ಮಗುನ ಕೇಳ್ತಾನೆ, ಇಲ್ಲಿ ಚಿತ್ರೆ ಮನೆ ಯಾವುದು ಅಂತ ಕೇಳಿದಾಗ, ಯಜಮಾಂತಿ ಚಿತ್ರ ಅಜ್ಜಿದ ಅಂತ ಒಂದು ಮಗು ಕೇಳುತ್ತೆ. ಅಪ್ಪ ಹೇಳಿದ್ದು ಸರಿ ಅಂತ ಇವನಿಗನ್ಸುತ್ತೆ. ಚಿತ್ರೆಗೆ ಈಗಾಗಲೇ 90-95 ಕಳೆದ ವಯಸ್ಸು. ಪೂರ್ತಿ ಬೊಚ್ಚಬಾಯಿ ಆಗಿದ್ದರೂ ಕೂಡ ಹೆಚ್ಚು ಸುಕ್ಕುಗಟ್ಟದ ಮುಖ ಆಗಿರುತ್ತೆ. ಪ್ರಾಯದಲ್ಲಿ ಚಾಲುಕಾದ ಹೆಣ್ಣಾಗಿರಬಹುದು ಅಂತ ಕಾಣುತ್ತೆ ಅನ್ಕೋತಾನೆ. ಸರಿಯಾಗಿ ಕಿವಿ ಕೇಳೋದಿಲ್ಲ ಆಕೆಗೆ. ನನ್ನ ವಯಸ್ಸು ಕೇಳ್ತಿದ್ಯಾ? ಯಾರಿಗೆ ಗೊತ್ತು ಸರಿಯಾಗಿ, ಏನೇನು ನೋಡಿದ್ದೀನಿ ಕಣ್ಣಲ್ಲಿ. ಒಡತಿ ಹೋದ್ಮೇಲೆ ನನಗೂ ಅರಮನೆಗೂ ಸಂಬಂಧನೇ ಇಲ್ಲ. ಕಂಸನನ್ನು ಕೊಂದ ಕೃಷ್ಣ ನೀನು ಸ್ನೇಹಿತರು ಅಂತ ಕೇಳಿ ಬಲ್ಲೆ. ಸುಮ್ಮನೆ ನಾನು ಯಾಕೆ ಬರಲಪ್ಪ ದ್ವಾರಕೆಗೆ? ಈಗ ಕಾಲ ಕೂಡ ಬದಲಾಯಿಸ್ಬಿಟ್ಟಿದೆ. ಆ ಕೃಷ್ಣನೇ ಈ ಊರಿಗೆ ಬಂದರೆ ಮರೀದೆ ನನ್ನನ್ನು ಮಾತಾಡಿಸಿ ಹೋಗ್ತಾನೆ ಅಂತ ಆ ವೃದ್ಧೆ ಹೇಳ್ತಾಳೆ. ಆಗ ಇವನು ಹೇಳ್ತಾನೆ, ತನ್ನನ್ನು ಕೃಷ್ಣನೇ ಕಳಿಸಿದ್ದು ಅಂತ ಹೇಳಿಬಿಟ್ಟು ತನ್ನ ಎಡಬೆರಳಿಗೆ ಕೈ ಹಾಕಿ ಬಂಗಾರದ ಉಂಗುರವನ್ನು ತೆಗಿತಾನೆ. ಈಗ ತಗ ಇದನ್ನು. ಜಲಸ್ಥಳದಲ್ಲಿ ಶಾಪಗ್ರಸ್ತ ಜೀವಗಳು ಅನ್ನೋದೆಲ್ಲ ನಿಜವೋ ಸುಳ್ಳು ಅಂತ ತಿಳ್ಕೋಬೇಕು ಅಂತ ನಿನ್ನ ಹತ್ರ ಬಂದೆ. ನಿನ್ನ ಒಡತಿಗೆ ಕಂಸ ಹುಟ್ಟಿದ್ದು ಹಾಗೇನೆ ಅಂತ ಜನ ಮಾತಾಡ್ಕೊಳ್ತಾರೆ. ನೋಡು, ನಿಜ ಹೇಳಿದ್ರೆ ನಾನು ಯಾರ ಹತ್ರ ಬಾಯಿ ಬಿಡೋದಿಲ್ಲ, ನಿನ್ನ ಆಣೆ ಅಂತ ಹೇಳಿ ಉಂಗುರವನ್ನು ನರಗಳು ಉಬ್ಬಿ ಸುಕ್ಕುಗಟ್ಟಿದ ಅವಳ ಅಂಗೈ ಮೇಲೆ ಇಟ್ಟು ಮಡಿಸಿ ತನ್ನ 2 ಕೈಗಳಿಂದಲೂ ಒತ್ತಿ ಹಿಡಿತಾಳೆ. ಅಯ್ಯೋ, ಈಗ ಯಾಕಪ್ಪ ಅದೆಲ್ಲ ಹಳೇದು ಅಂತ ಮುದುಕಿ ಹೇಳ್ತಾಳೆ. ಚಿತ್ರಜ್ಜಿ, ನನಗಾಗಲೇ ಅಲ್ಪ ಸ್ವಲ್ಪ ಗೊತ್ತಿದೆ. ಇಷ್ಟಕ್ಕೂ ನಿನ್ನ ಒಡತಿ ಸತ್ತು ಹೋಗಿದ್ದಾಳೆ, ಅವಳ ಮಗ ಕಂಸನೂ ಸತ್ತು ಹೋಗಿದ್ದಾನೆ. ಜೊತೆಗೆ ನಾವೆಲ್ಲ ಆ ದೇಶವನ್ನೇ ಬಿಟ್ಟು ಬಂದ್ಬಿಟ್ಟಿದ್ದೀವಿ. ನೀನೇ ಹೇಳಿದಾಗೆ ಎಷ್ಟೋ ಕಾಲ ಉರುಳಿ ಹೋಗಿದೆ ಅಂತ ವಿಧಾನ ಹೇಳ್ತಾನೆ. ಉಂಗುರ ಅವಳ ಕೈಯಲ್ಲೇ ಇರುತ್ತೆ. ದೊರೆ, ಇದನ್ನು ಯಾರಿಗೂ ಹೇಳೋದಿಲ್ಲ ಅಂತ ಭಾಷೆ ಕೊಟ್ಟಿದ್ದೀನಲ್ಲ ಅಂತ ಆಕೆ ತನ್ನ ಆಕ್ಷೇಪದ ಕೊನೆಯ ತಂತನ್ನೇ ಮೀಟ್ತಾಳೆ. ಅವಳು ಸತ್ತು, ಕಂಸನ ಸತ್ತು 2 ಆಗೋಗಿದೆ. ನಾನು ಕೂಡ ಯಾರಿಗೂ ಹೇಳೋದಿಲ್ಲ ಅಂತ ಭಾಷೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಆ ಮುದುಕಿಯ ಕೈಯನ್ನು ಇವನು ಹಿಡಿತಾನೆ. ಚಿತ್ರ ಉಂಗುರವನ್ನು ಕೈಗೆ ತಗೊಂಡು ತನ್ನ ಸೊಂಟದ ಗಂಟಿನಲ್ಲಿ ಸಿಕ್ಕಿಸ್ಕೊತಾಳೆ. ಜಗಲಿ ಕೆಳಗಡೆ ಅಷ್ಟರಲ್ಲಿ ಗುಂಪು ಸೇರಿದ್ದ ಊರ ಹುಡುಗರನ್ನು ಗದ್ದರಿಸಿ ಓಡಿಸ್ತಾಳೆ. ಇವತ್ತಿಗೂ ಅವಳು ನಾಲ್ಗೆ ಜೋರಾಗಿದೆ ಅಂತ ವಿಧಾನ ಅರ್ಥ ಮಾಡ್ಕೊಳ್ತಾನೆ. ಇಲ್ಲಿ ಬಾ ಒಳಗೆ ಅಂತ ತನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ತಾಳೆ. ಕುಡಿಲಿಕ್ಕೆ ಅಂದ್ಬಿಟ್ಟು ಒಂದು ಮೊಗೆ ಹಾಲನ್ನು ತಂದಿಡ್ತಾಳೆ. ಅಡಿಗೆ ಬಾಗಿಲಲ್ಲಿ ನಿಂತಿದ್ದ ಮೊಮ್ಮಗನ ಹೆಂಡತಿ ಒಳಗೆ ಹೋಗು ಅಂತ ಹೇಳಿದ ಮೇಲೆ ಗೋಡೆಗೊರಗಿ ಹತ್ತಿರದಲ್ಲೇ ಕೂತು ಹೇಳ್ತಾಳೆ, ಕೃಷ್ಣ ನೀನು ಇಬ್ಬರು ಸ್ನೇಹಿತರು, ಅವನು ನಿನಗೆ ಇದ್ರ ಬಗ್ಗೆ ಹೇಳಲಿಲ್ವೇ ಅಂತ ಕೇಳಿದಾಗ, ನಿನ್ನ ಬಾಯಿಂದಲೇ ಕೇಳು, ಒಂದಿನ ಹೋಗಿ, ಚಿತ್ರೆ ಆದರೆ ವಿವರವಾಗಿ ಹೇಳ್ತಾಳೆ ಅಂತ ಅವನು ಅಂದಿದ್ದ, ಅವನಿಗೆಲ್ಲನೂ ಗೊತ್ತು ಅಂತ ಇವನು ಹೇಳ್ತಾನೆ. ಮಥುರೆಯಿಂದ ಇಲ್ಲಿಗೆ ವಲಸೆ ಬರೋ ದಾರಿಯಲ್ಲಿ ನನ್ನನ್ನು ದೂರ ಕರ್ಕೊಂಡು ಹೋಗಿ ಎಲ್ಲವನ್ನು ಕೇಳಿ ತಿಳ್ಕೊಂಡ. ಆಗ ಇನ್ನೂ ಹೆಚ್ಚು ನೆನಪಲ್ಲಿತ್ತು ನನಗೆ. ಈಗ ಎಷ್ಟೊಂದು ವಯಸ್ಸಾಯಿತು ನೋಡು ನನಗೆ ಅಂತ ಆಕೆ ಹೇಳ್ತಾಳೆ. ನಿನಗೆ ಎಷ್ಟು ಜ್ಞಾಪಕನೋ ಅಷ್ಟು ಹೇಳು ಅಂತ ಹೇಳಿಬಿಟ್ಟು ವಿಧಾನ ಹೇಳ್ತಾನೆ. ಜೊತೆಗೆ ಅವನಿಗೆ ಕೃಷ್ಣನ ಮೇಲೆ ಸಿಟ್ಟು ಬರುತ್ತೆ.
ಈಗ ಚಿತ್ರ ಹೇಳುವ ಅದೇನು ರಹಸ್ಯನೋ ಗೊತ್ತಿಲ್ಲ. ತನಗೆ ಗೊತ್ತಿದ್ದು ಕೂಡ ಕೃಷ್ಣ ಒಂದು ದಿನವೂ ತನ್ನ ಜೊತೆಗೆ ಬಾಯ ಬಿಟ್ಟಿಲ್ವಲ್ಲ, ಅಥವಾ ಆ ಪ್ರಸಂಗ ಬರಲಿಲ್ವೋ ಏನೋ ಅಂತ ಅಂದ್ಕೊಂಡು ತನ್ನೊಳಗೆ ಹುಟ್ಟಿದ ಕೃಷ್ಣನ ಮೇಲಿನ ಕೋಪವನ್ನು ಹೊರಗಡೆ ಕಾಣಿಸ್ದಂಗೆ ಅದ್ಮೇ ಇಟ್ಕೊಳ್ತಾ ಇರಬೇಕಾದ್ರೆ ಚಿತ್ರ ಆ ಕಥೆಯನ್ನು ಪ್ರಾರಂಭ ಮಾಡ್ತಾಳೆ. ಆ ಕಥೆ ಏನು ಅಂತ ನಾಳೆ ನೋಡೋಣ. ನಮಸ್ಕಾರ.